ವರ್ಕ್ಸ್ ಮಾಡುವಂಥ ಪ್ಲೇಸು. ಇದು ನನ್ನ ಕಂಪ್ಯೂಟರು. ಓಕೆ ಓಕೆ ಪೇಜು. ಓಕೆ ಓಕೆ ಓಕೆ. ನೀವು ಇಂಥ ಚಿತ್ರಗಳನ್ನೆಲ್ಲ ಮಾಡ್ತಾರೆ, ಹಾಡು ಹೇಳಿಕೊಂಡು ಮಾಡ್ತಾರೆ. ಅದು ನಿಮ್ಮ ಮಗಳು. ಹಾಂ, ಅದು ವುಡ್ಡನ್ ಹೌಸ್. ಅದು ಅದನ್ನೇ ಮಾಡಿಲ್ಲ. ಅದು ನಂಗೆ ಏನಾದರೂ ಈಗ ನಮ್ಮ ಹತ್ರ ಹಾರ್ಸ್ ಹೋಗ್ಲಿಕ್ಕಾಗೋದಿಲ್ಲ, ಹಾಗೆ ಅಲ್ಲೊಂದು ಮಾಡೆಲ್ ಇದೆ. ಮಾಡೆಲ್ ಇದೆ. ಅದು ನೀವು ಅನಾಟಮಿ ಎಲ್ಲ ಹೆಂಗ್ ಬೇಕಿದ್ರೆ ಹಾಗೆ ಇತ್ತೀಚೆಗೆ ತಗೊಂಡ ಸರ್ ಅದು. ಇದು ಆಗ ಯಾವುದೋ ಒಂದು ಕಂಪನಿ ಮಾಡ್ತಿದ್ರು, ಚೈನೀಸ್ ಇದರಲ್ಲಿ. ಅಲ್ಲಲ್ಲ, ಇದು ನನ್ನ ಮಗ ಅಮೆರಿಕಾದಿಂದ ತಂದ್ಕೊಂಡು. ಅದು ಈಗಲೂ ಸಿಗುತ್ತೆ. ಅದು ಅಮೆರಿಕದ ಇದರಲ್ಲಿ ಸಿಗುತ್ತೆ, ಅಮೆಝಾನ್ನಲ್ಲೆಲ್ಲ. ಇಲ್ಲೆಲ್ಲ ಇದು ಸಿಗ್ತದೆ ಇಲ್ವೋ ಗೊತ್ತಿಲ್ಲ. ಅದನ್ನ ಹೆಂಗೆ ಬೇಕಿದ್ರೆ ಪೋಸ್ಟರ್ಗೆ ಪೊಸಿಷನ್ ಅದೇ ಒಂದು ಲೇಡಿದ್ದು ಇದೆ ಹಾಗೆ. ಇದು ನೀವು ಕಂಪ್ಯೂಟರ್ ಮತ್ತು ಸ್ಟೆನ್ಸಿಲ್ಸ ಇದೆ ನಿಮ್ದು? ಅದ ಅಂತದ್ದು ವರ್ಕ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ. ಇದರಲ್ಲಿ ನಿಮ್ಮ ಪುಸ್ತಕಗಳು, ಅದು ಕನ್ನಡ ರಾಜ್ಯೋತ್ಸವ. ನಿಮ್ಮ ಪ್ರಕಾರ ಸಾಹಿತಿಗಳಲ್ಲಿ ಯಾರು ಈ ರಸಗ್ರಹಣ ಎಷ್ಟು ಮಾಡಿದ್ದಾರೆ ಅಂತ ನಿಮ್ಗೆ? ಯಾರು ಹೆಚ್ಚಿನವರೆಲ್ಲ ಇಲ್ಲ, ಅಂದ್ರೆ ಅಭಿಮಾನಿಗಳಿದ್ದಾರೆ ಅಷ್ಟೇ. ನಾವು ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ ಸಮಾನ ಮನಸ್ಕರು ಬಹಳ ಕಡಿಮೆ. BVK ಶಾಸ್ತ್ರಿ ಅಂತ ಅವರು, ಅದೇ ಅವರಿಗೆ ಅವರು ಅಲ್ಲಿ ಒಳ್ಳೆ ಗುಣ ಎಲ್ಲ ಇತ್ತು ಅವರಿಗೆಲ್ಲ. ಅವರು ಇದನ್ನೇ ಡಿಗ್ರಿ ಎಲ್ಲ ಮಾಡ್ಕೊಂಡಿದ್ದಾರೆ ಜಯಚಾಮರಾಜನ. ಆದರೆ ಆಗಿನ ಕಾಲದ ಅವರು ಬರೆಯೋ ಸಮಯದಲ್ಲಿದ್ದ ಪ್ರಸಂಗ ಬೇರೆ ಇತ್ತು. ನಾನು ಕೇಳ್ತಿದ್ದೆ ಅದಕ್ಕೆ, ನಮಗೊಂದು ರೇಖೆ ಬಗ್ಗೆ ನೀವು ಯಾವತ್ತೂ ಬರ್ದಿಲ್ಲಲ್ಲ ಸರ್. ನಾನು ಕಂಪ್ಲೇಂಟ್ ನಂದು ಸ್ಟುಪಿಡಿಟಿ ಅಷ್ಟೇ. ಆದರೆ ಅವರು ಹೇಳಿದರು, ನಾನು ಹೇಳಿದರೆ ಯಾರಿಗೆ ಅರ್ಥ ಆಗ್ತಿತ್ತು, ಅದನ್ನು ಎಕ್ಸ್ಪ್ಲೈನ್ ಮಾಡಿ ನಾವು ಹೇಗೆ ಯಾವ ಮಾಧ್ಯಮದಲ್ಲಿ ಇದು ಮಾಡೋದು. ಹಾಗೆ ಡೆಕ್ಕನ್ ವರ್ಲ್ಡಲ್ಲಿ ಒಬ್ರು ಮಾರ್ಕ್ ಅಂತ ಒಬ್ರು ಯಾಕೆ ಅವ್ರು ಯಾವ ದೇಶದ? ಅವಳು ಇದು ಪೋಲೆಂಡ್. ಅವ್ರು ತುಂಬ ಬರ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಎಂಡಾಲಜಿಸ್ಟ್. ಅವರು ತುಂಬ ಚೆನ್ನಾಗಿ ಓದ್ಕೊಂಡು, ಮತ್ತೆ ಅವ್ರಿಗೆ ಗೊತ್ತಿದೆ. ಈ ಅಮೃತ ಶೇರ್ಗಿಲ್ ಅವರು ಪೋಲೆಂಡ್ 27 ವರ್ಷಕ್ಕೆನ ತೀರಿ ಹೋಗಿದಾರಲ್ಲ. ಅವ್ರದ್ದು ಪೇಂಟ್ ಆಗ ಹೆಬ್ಬಾರಿಗೆಲ್ಲ ಅವರ ಪೇಂಟಿಂಗ್ ಇಂದ ಹೆಚ್ಚು. ಹೌದು, ಅವರು ತುಂಬ ಸೀರಿಯಸ್ ವರ್ಕರ್. ಅವರ ಜೀವನ ಇದ್ದು ಅಲ್ಲ, ಆಗಿನ ಲೈಫ್ ಕಂಡೀಷನ್ಸ್ ಎಲ್ಲ ಬೇರೆ ಬೇರೆ ಇತ್ತು. ಅಲ್ಲಿ ಅವರಿಗೆ ತುಂಬಾ ಮಹತ್ವ ಇತ್ತು. ಇಲ್ಲಿ ದೇವಿಕಾ ರಾಣಿ ಅವರ ಗಂಡ ಅವ್ರದ್ದು ವರ್ಕ್ ನೋಡಿದ್ದೀರಾ? ನೋಡಿದೆ ಸರ್. ಆ್ಯಕ್ಚುಲಿ ಅದೊಂದು ದೊಡ್ಡ ಆರ್ಟ್ ಇದು ಇನ್ಸ್ಟಿಟ್ಯೂಷನ್ ಮಾಡಬೇಕು. ಅಲ್ಲಿ ಹೋಗಿ ನಮ್ಮಲ್ಲಿ ನಮ್ಮ ಗೌರ್ಮೆಂಟಿಗೆ ಬಹುಶಃ ನಾವು ದೂರಬೇಕು. ಯಾವ ಥರ ವಿಷನ್ ಇದ್ದವರಿಲ್ಲ ಎಲ್ಲವೂ. ಅದರಿಂದಾಗಿ ನಮಗೆ ಒಂದು ನಿರಾಸೆ ಆಯಿತು. ಈ ಇಸಮ್ಗಳ ಬಗ್ಗೆ ಎಲ್ಲ, ಈಗ ಇಸಮ್ಗಳು ಲೆಫ್ಟಿಸ್ಟ್ ಅದು ಮೊದಲಿಂದಲೂ ಇದು ಈಗಲೂ ಇದೆ. ಅದು ಏನು ಉಪಯೋಗ ಆಗುತ್ತೆ ಅದೇ ನನಗೆ ಅರ್ಥ ಆಗೋದಿಲ್ಲ. ಇವ ಎಡಚ ಇವ ಈಗ ಜಾತೀಯತೆ ಸಹ ಬಂದಿದೆ. ಹೌದು, ಎಲ್ಲ ಬಂದಿದೆ. ಬಂದ್ಬಿಟ್ಟು ಈಗ ಮೀಡಿಯೋಕರ್ ಆಗಿರೋರು ಭಾಳ ಇದಾಗ್ತಾರೆ, ಸಕ್ಸಸ್ಫುಲ್ ಆಗ್ತಾರೆ. ಓಕೆ, ಬೇರೆ ಕೋಣೆಗಳಿದೆ? ನಮ್ಮ ಕೆಳಗಿನ ಹಾಲ್ ಇದೆ ಅಲ್ಲ, ಇದು 2 ಲೇಯರ್ ಇದೆ. ಇದು ಹೀಟ್ ಆಗಲ್ಲ ಅಂತ. ಆದರೆ ವಾಸ್ತವವಾಗಿ ಹೀಟ್ ಆಗ್ತಾ ಇದೆ. ಏರ್ ಕಂಡೀಷನ್ ಹಾಕಬೇಕು. ಆದರೆ ನಾನೇನು ಮಾಡಿದೆ, ಅದಕ್ಕೆ 2 ಎಕ್ಸಾಸ್ಟ್ ಫ್ಯಾನ್ ಹಾಕಿದೆ. ಹಾಗಾಗಿ ಹೋಗೋಣ ಹೊರಗೆ.
ಇದು ಪೇಂಟಿಂಗ್ ಮಾಡ್ತಾ ಇರೋದು? ಇಲ್ಲ, ಇದು ಹಳೇದು, ಸ್ವಲ್ಪ ಕಲರ್ ಫೇಡ್ ಆಯ್ತು ತಡಿ. ಇದೆಲ್ಲ ವ್ಯಂಗ್ಯ ಎಲ್ಲ ಇದೆ ಇದರಲ್ಲಿ. ದನ ನಾಯಿ ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಎಂಟರ್ಟೈನಿಂಗ್. ತುಂಬ ಡಿಟೇಲ್, ಬೆಳಕು ಎಲ್ಲ ಇದೆ. ಬಹಳ ಚೆನ್ನಾಗಿದೆ. ತಗೊಂಡು ಕೆಳಗೆ. ಓಕೆ. ಹಾಂ, ಅವರ ವರ್ಕನ್ನು ಹಾಂ, ಈ ಪುಸ್ತಕದ ಬೆಲೆಗೂ ಎಷ್ಟು ಗೊತ್ತಾ? ಹಾಂ. ಎಷ್ಟು ಹೇಳ್ಬೋದು ಇದಕ್ಕೆ? ಎಷ್ಟಿರ್ಬೋದು? ಒಂದು ಗೊತ್ತಿಲ್ಲ. ಇಂಥದ್ದೊಂದು ಸಂಗೀತ ಎಲ್ಲ ಬರುವಂಥದ್ದೆಲ್ಲ ನೋಡಿದ್ದೆ. ಇದರ ಪುಸ್ತಕದ ಬೆಲೆ ಹಾಂ, ಇದು ನಮ್ಮ ಸಿಂಹ ಬರೆದದ್ದು. ಹಾಂ. ಯಾರು ಈ ನಿಮ್ಮಲ್ಲಿ ಇಲಸ್ಟ್ರೇಟರ್ ಆಗಿದೆ ಇದ್ರು ಅಂತ ಹೇಳಿ ಮೈಸೂರಲ್ಲಿ ಬಂದಿದ್ರು ಅಂತ ಹೇಳಿದ್ರಲ್ಲ, ಅವರು ಇಷ್ಟು ಚೆನ್ನಾಗಿ ಬರ್ತಾರೆ. ಅಯ್ಯೋ, ಫ್ಯಾಂಟಾಸ್ಟಿಕ್ ಇಲಸ್ಟ್ರೇಟರ್. ಇವರನ್ನು ಯಾರು ಯೂಸ್ ಮಾಡಿಲ್ಲ. ನಮ್ಮಲ್ಲಿ ಇದ್ದಾರೆ ಅವರು. ಇದ್ದಾರೆ. ಎಲ್ಲಿದೆ? ಮೈಸೂರಲ್ಲಿ. ಮೈಸೂರಲ್ಲಿ ಇದ್ದಾರೆ. ಅವ್ರು ಮೂಡಿ ಜನ ಅಂತ ಏನೋ ಹೇಳಿದ್ರು. ಭಯಂಕರ ಕೋಪಿಷ್ಟ. ಅವರು ಆರ್ಟ್ ಸ್ಕೂಲ್ಗೆ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ, ಆದರೆ ವಂಡರ್ಫುಲ್ ವರ್ಕ್. ಅವರು ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಿ ಬದುಕು ಸಾಗಿಸಿದ್ರು. ಅವರು ಹೆಸರೇನು? ಮಹೇಶ್ ಸಿಂಹ ಏನು? ಅಲ್ಲ, GLN ಸಿಂಹ. GLN ಸಿಂಹ. GL ನರಸಿಂಹ. ನರಸಿಂಹ. ಇಷ್ಟು ಡಿಟೇಲ್ ಆಗಿ ಬರುತ್ತೆ. 48,000 ರೂಪಾಯಿ ಇದೆ ಪುಸ್ತಕ. ಇದು ಇಲ್ಲಿ ಒಂದು ಭಗವದ್ಗೀತೆ. ಇದು ಎಡಿಟೆಡ್. ಇವರು ಪುರುಷ ಸೂಕ್ತಕ್ಕೆ ಮಾಡಿದಂಥ ವರ್ಕ್ಸ್ ಇವೆಲ್ಲ. ಇದರ ಸ್ಪೆಷಾಲಿಟಿ ಏನಂದ್ರೆ, ಈ ಪೇಪರು ಸುಡೋದಿಲ್ಲ ಅಂತ. ಫೈರ್ ಪ್ರೂಫ್. ಆಮೇಲೆ ಈ ಕಲರ್ಸ್ ಎಲ್ಲ ಇದೆಯಲ್ಲ, ವೆಜಿಟೇಬಲ್ ಕಲರ್ಸ್. ಇದು ಇದರಲ್ಲಿ ಶಿವಕಾಶಿಯಲ್ಲಿ ಒಂದು ಎಂಥದ್ದು ಆರ್ಟ್ ಪ್ರಿಂಟರ್ಸ್ ಅಂತ ಇದ್ದಾರೆ. ಇಂಥ ಎಷ್ಟು ಪ್ರತಿ ಮಾಡಿರ್ಬೋದು ಇದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸೇಲ್ ಆಗಿದೆ ತಮಿಳ್ನಾಡಲ್ಲಿ. ಎಲ್ಲ ಪಾಲಿಟಿಷಿಯನ್ಸು ಮನೆಗೆ ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಅದು ಫುಲ್ಲು ಸಿಂಹ ಅವ್ರದ್ದೇ ಪೇಂಟಿಂಗ್. ಹೌದು. ಅವರು ಅದೇನಾಯ್ತು, ಸಿಂಗ್ ಅವರು ರಿಟೈರ್ ಆದ ತಕ್ಷಣ ಅವರ ಕಸಿನ್ನು ಅಲ್ಲಿ ಇದು ಮಧ್ಯಾಹ್ನ ಹೋದರು. ಮಕ್ಕಳು, ನನ್ನ ಭಾವನ ಮೊಮ್ಮಕ್ಕಳು ಎಲ್ಲ ಬಂದ್ಬಿಟ್ಟಿದ್ರು. ಹೌದಾ? ನೀವು ತೋಟ ಎಲ್ಲ ನೀವೇ ನೀರು ಹಾಕ್ತಿರೋದು? ಇಲ್ಲ, ನಾನು ಹೆಂಡ್ತಿದ್ದು ಅಂತಿದ್ದೆ. ಹಾಂ. ಇದು ನಿಮ್ಮ ಶಿಲ್ಪವಲ್ಲ? ಅಲ್ಲಲ್ಲ, ಇವರು ಯಾರು
ಇದು ನಿಮ್ಮದೇ. ಭಾಳ ಚೆನ್ನಾಗಿದೆ. ಇದು ನಾನು ಎಲ್ಲರೂ ಪಂಡಿತು ಎಲ್ಲ ಬರೀತೀರಲ್ಲ, ಹಾಂ ನನಗೂ ಬರುತ್ತಾ ಇಲ್ಲ ನೋಡೋಣ. ಹಾಂ, ಮನೇಲಿ ಇಲ್ಲೂ ಇದ್ರು ಯಾರ? ಹಾಂ ಮಲಗಿದೆ. ಹಾಂ, ಇದು ಸ್ವಲ್ಪ ಹೇಳಿ ಎರಡು ಮಾತು. ಇವ್ರು ನಮ್ಮ ಪಾರ್ಟ್ನರು. ಅದು ಒಂದು ನೀವೊಂದು ಹೇಳಿ ಅದ್ರ ಬಗ್ಗೆ ಏನು ಹೇಳ್ತೀರಿ? ಏನ್ ಹೇಳೋದು, ಅವರಿಗೆ ಬುದ್ಧಿ ಕೋಪ ಅಂತೂ ಬರಲ್ಲ. ಅದೇ ನಿಮ್ಮ ಕೋಪ. ಖುಷಿಯಾಗಿದೆ ಹಾಂ ಜೀವನದಲ್ಲಿ ಹಾಂ. ಇದುವರೆಗೆ. ನೀವು ಜಿ ಎಸ್ ಸದಾಶಿವರ ತಮ್ಮ ಹಾಗೆ? ಹಾಂ ಮಿಸಸ್ ಹಾಂ ಅಕ್ಕ, ಹಾಗೆ ಅದೇ ಅದೇ ನಿಮಗೆ ರಿಲೇಷನ್ ಇದೆ ಅಂತ ಗೊತ್ತಿದೆ. ನಿಮ್ಮದು ಊರು? ನನ್ನ ಊರು ಸಾಗರ. ಸಾಗರದಲ್ಲಿ. ಈಗ ಸಾಗರದ ಹತ್ರ ಬೇದೂರು. ಬೇಗರ ಅಲ್ಲಿದೆ. ನಾವು ಕೃಷಿಕರು, ನಮ್ಮ ತಂದೆ ಅಲ್ಲ, ನೀವು ಆರ್ಟ್ ಬರೆದಿದ್ದೀರಿಲ್ಲ? ಇಲ್ಲ, ನಂದು ಏನಿದ್ರು ನಿಮ್ದಲ್ಲಿ ತೋಟಗಾರಿಕೆ ನೋಡಿದೆ. ತೋಟಗಾರಿಕೆಯಲ್ಲಿ ಅವೆಲ್ಲ ಚಿತ್ರಗಳೆಲ್ಲ ನಮ್ದು ಅದ್ರಲ್ಲಿ ಅಲ್ಲಿ ಎಂಬ್ರಾಯ್ಡ್ರಿ ಅದೆಲ್ಲ ಮಾಡ್ತಾರೆ. ನನಗೆ ಚಿತ್ರ ಬರೀಲಿಕ್ಕೆ ಮಕ್ಕಳಿಬ್ರು ತುಂಬಾ ಚೆನ್ನಾಗಿ ಬಡಿತಾರೆ, ಅದೇ ಹೇಳಿದ್ರು. ಇದು ನಿಮ್ದು ಇನ್ನೊಂದು ಪೇಂಟಿಂಗ್. ಇದು 35-40 ವರ್ಷಕ್ಕೆ ಆಮೇಲೆ ಇಲ್ಲೊಂದಿದೆ ಒಳಗಡೆ. ಇಲ್ಲಿದೆ, ಈ ರೂಮ್ನಲ್ಲಿ ಇದೆ. ಇದು ನಿಮ್ಮದೇ? ಇದು ನನ್ನ ಪ್ರಿಂಟ್. ಪ್ರಿಂಟ್. ಇದು ಇಲ್ಲಿ ಪ್ರಿಂಟ್ ಮೇಕಿಂಗ್, ಎಚಿಂಗ್. ಆಯ್ತು. ಇಲ್ಲೊಂದಿದೆ. ಅದ್ಭುತ ಕುಸೂರಿ ಕೆಲಸ. ಇದು ನನ್ನ ಮಗ ಮಾಡಿದ್ದು ಪೇಂಟಿಂಗ್. ಇದು ಅವನು ಯಾವ ಸ್ಕೂಲಿಗೆ ಹೋಗಿಲ್ಲ? ಇಲ್ಲ. ಇದು ನಿಮ್ಮ ಮಗನ? ಹೌದು, ನಾನು ಆಗ ಫೋಟೋಗ್ರಫಿ ಮಾಡ್ತಿದ್ದೆ. ಈಚೆದ್ದು ನನ್ನ ಫ್ರೆಂಡ್ ಒಬ್ಬರು ಬೆಂಗಾಲಿ ಆರ್ಟಿಸ್ಟ್ ನಂಗೆ ಪ್ರೆಸೆಂಟ್ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇಲ್ಲೊಂದಿದೆ. ಇದು ನಿಮ್ಮದೇ? ಹೌದು. ಇಲ್ಲೊಂದಿದೆ. ಇದೆಲ್ಲ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಂಡು? ಒಂದು 4-5 ದಿವಸ ಅಷ್ಟೇ. ಅದು ರಮೇಶ್ ನನಗೆ ಪ್ರೆಸೆಂಟ್ ಮಾಡಿ. ರಮೇಶ್ ನೋಡಿ, ಅದರಲ್ಲಿ ಒಂದು ರೇಖೆಯೂ ಅನ್ನೆಸೆಸರಿ ಹಾಕಿಲ್ಲ. ಎಷ್ಟು ಬೇಕೋ ಅಷ್ಟೇ ಹಿತಮಿತವಾದ ಪ್ಲೆಸೆಂಟ್ ವರ್ಕ್. ಅವರು ಸತ್ಯಕಾಮನ ಇದಕ್ಕೆ ವರ್ಕ್ ಮಾಡಿದ್ದರು. ಅವರನ್ನು ಜನರು ಬಿದ್ದುಬಿಡ್ತು. ಇಲ್ಲಿ ಉಂಟು, ಇಲ್ಲೇ ಇದೆ, ಇಲ್ಲೇ ಇದೆಯಾ? ಇದು ನಿಮ್ಮ ಪೇಂಟಿಂಗ್ ಇದೆಲ್ಲ ಬೇಂದ್ರೆ ಇದು? ಹೌದು, ಇದು RS ನಾಯ್ಡು. RS ನಾಯ್ಡು ಮಾಡಿ ಅವ್ರು ನಿಜವಾಗಿ ಕಾರ್ಟೂನಿಸ್ಟ್ ಅವರು. ಹೌದು, ಅವ್ರದ್ದು ಆ್ಯಕ್ಚುಲಿ. ಇದು ನಿಮ್ಮ ಮಗ ಮತ್ತೆ ಮಗಳು. ನಮ್ಮ ನಾಯಿ ಅವ ಇನ್ನೊಬ್ಬ ಮಗ, ನನ್ನ ಮಗ ಇದ್ದ. ಈಗ ಇಲ್ಲೂ ಅದ? ಇಲ್ಲ, ಸತ್ತೋಯ್ತು. ಅದು 1.5 ವರ್ಷ ಮಾತ್ರ ಬದುಕಿ. ಇದು ನಿಮ್ಮ ಪೇಂಟಿಂಗ್. ಇದು ನೀವೇ ಮಾಡಿದ? ಅಲ್ಲ, ಯಾರು ಪ್ರೆಸೆಂಟ್ ಮಾಡಿದ. ಇದು ನಿಮ್ಮ ಸ್ಕಲ್ಪ್ಚರ್? ಇದು ಅಲ್ಲ, ನನಗೆ ಯಾರೋ ಇದು ಮಾಡಿದ್ರು, ಪ್ರೆಸೆಂಟ್ ಮಾಡಿದ್ರು. ಸ್ಕೂಲ್ ಆಫ್ ಆರ್ಟ್ ಸ್ಟೂಡೆಂಟ್. ಇದು ನಾನು ಅಲ್ಲಿ ಕಲೆಕ್ಟ್ ಮಾಡಿದ್ದು ಶಾಂತಿನಿಕೇತನದಲ್ಲಿ. ಫೋಕ್ ಆರ್ಟ್. ಇಲ್ಲಿ ತುಂಬ ಆರ್ಟಿಸ್ಟ್ಗಳೆಲ್ಲ ಬಂದಿರ್ಬೋದು. ಬಂದಿದ್ದಾರೆ. ನಿಮ್ಮ ಸ್ಟುಡಿಯೋ ಟೂರ್ ಅಂತ ಯಾರು ಮಾಡಿದಾರ? ಗೊತ್ತಿಲ್ಲ. ಇಲ್ಲ, ಯಾರು ಮಾಡಿಲ್ಲ. ಟಾಪಿಕ್ ಕರ್ಕೊಂಡೋಗಿ ಅದನ್ನು
ಫ್ರೇಮಿಂಗ್ ಕೊಟ್ಟ. ಹಾಂ ಅದಕ್ಕೆ ಎಷ್ಟು ನಿಯರ್ಲಿ $500 ಏನಾಯಿತು. ಸಿಕ್ಕಾಪಟ್ಟೆ ನಿಮ್ಮ ಮಗಳು ಚಿತ್ರ ಬರೀತಾಳೆ ಇಲ್ಲ? ಬರೀತಾಳೆ. ಹಾಂ, ಅವ್ರದ್ದೇ ಒಂದು ಪ್ರತ್ಯೇಕವಾದ ಆರ್ಟ್ ಸ್ಟೈಲ್. ಆದರೆ ಇಬ್ಬರು ಕಲಾ ಶಿಕ್ಷಣಕ್ಕೆ ಹೋಗಿಲ್ಲ. ನೀವು ಪ್ರಜಾವಾಣಿಯಲ್ಲಿರುವಾಗ ಶಿವರಾಮ ಕಾರಂತರು ಬಂದಿದ್ರು ನಿಮ್ಮ ಆಫೀಸಿಗೆ? ಇಲ್ಲ. ಅವರು ನೀವು ಶಾಂತಿನಿಕೇತನಲ್ಲಿ ಕಲ್ತದ್ದು ಅದೆಲ್ಲ ಗೊತ್ತಿದೆ ಅವರಿಗೆ? ನೀವು ಇಲ್ಲ. ಅವರ ಚೋಮನದುಡಿ ಫಿಲ್ಮಿಗೆ ಹಾಂ, ನಮ್ಮ ಐತಾಳ್ರು ಸರಸ್ವತಿ ರಾಮಚಂದ್ರ ಐತಾಳ್ರ ಅಲ್ಲ, ಸರಸ್ವತಿ ಲಾಡ್ಜ್ನ ಓನರ್. ಸರಸ್ವತಿ ಲಾಡ್ಜ್ ಇತ್ತಲ್ಲ ಗಾಂಧಿನಗರದಲ್ಲಿ, ಅದರ ಓನರು. ಹಾಂ, ಅವರು ಆಗ ನಾನು ಕರೆದು ಅದರ ಪೋಸ್ಟರ್ಸು, ಟೈಟಲ್ ಕಾರ್ಡ್ಸ್ ಎಲ್ಲ ಮಾಡಿಸಿದ್ರು. ಹಾಂ, ಅವ್ರ ಪರಿಚಯ ಇತ್ತು. ಕಾರಂತರ ಮೀಟ್ ಆಗಿದ್ದೇನೆ ಲಾಸ್ಟ್. ಅವರು ಪ್ರಜಾವಾಣಿಯಲ್ಲಿರುವಾಗ ಗೊತ್ತಿತ್ತು ಅವರಿಗೆ? ನೀವು ಪ್ರಜಾವಾಣಿಯಲ್ಲಿ ಸೇರಿದ್ದು ಗೊತ್ತಿಲ್ಲ? ಮಲ್ಲಿಗೆಯಲ್ಲಿ ಗೊತ್ತಿದೆ? ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ. ಆ್ಯಕ್ಚುಲಿ ನಾನು ಕತ್ಲಲ್ಲಿ ನಿಂತಿದ್ದೆ ಒಂದು ಸರ್ತಿ, ಇದು 1969ನಲ್ಲಿ ಅಂತ. ಆಗ ಹೆಬ್ಬಾರರು ಮತ್ತು ಇವರು ಕಾರಂತರು ಬಂದಿದ್ದರು. ಎಲ್ಲಿಗೆ? ಕೆನ್ ಸ್ಕೂಲ್ ಆಫ್ ಆರ್ಟ್. ಹಾಂ, ಅದು ತಾನೇ ಸ್ಟಾರ್ಟ್ ಆದದ್ದು. ಹಾಂ, ಬಂದು ನನಗೆ ಅವ್ರ ಹತ್ರ ಮಾತಾಡಲಿಕ್ಕೆ ಭಾಳ ಅಳುಕು, ಹಾಂ, ಸಿಕ್ಕಾಪಟ್ಟೆ ಅಳುಕು. ನಾನು ಕಾರ್ನಲ್ಲಿ ಎಲ್ಲಾದರೂ, ಈಗಲಾದರೂ ಅಷ್ಟೇ ನಾನು ಫೋಟೋಗಳಿಗೆ ಬರೋಲ್ಲ ಸಾಮಾನ್ಯವಾಗಿ. ಅಲ್ಲಿ ಒಂದು ಕಾರ್ನಲ್ಲಿ ನಿಂತಿದ್ದೆ. ಅವ್ರು ಬಂದು ಹಿಂಗೆ ನೋಡಿದರು ನಾನು ಸುಮ್ಮನೆ ಸ್ಮೈಲ್ ಮಾಡಿದೆ ಅಷ್ಟೇ. ನಾನು ಹೇಳ್ಕೊಳ್ಲಿಕ್ಕೆ ಹೋಗಲಿಲ್ಲ, ನಿಮ್ಮ ಕ್ಷಮಾನ ಕ್ಲಾಸ್ಮೇಟ್, ನಾನು ನಿಮ್ಮನೆ ಬರ್ತಿದ್ದೆ ಅಂತೇಳಿ. ಗೊತ್ತಿದೆ ಅವರಿಗೆ, ಗೊತ್ತಿದೆ. ನಾವೆಲ್ಲ ಆಗ ಏನಾಗ್ತಿದೆ, ನಾವು ಸಣ್ಣ ಹುಡುಗರಲ್ಲ. ಅವರು ಮತ್ತು ಸುಬ್ಬಪ್ಪಯ್ಯ ಅಂತೇಳಿ ಒಬ್ಬರಿದ್ದರು. ಅವರು ಒಂದು ಒಳ್ಳೆ ನಾವೆಲ್ ಬರೆದಿದ್ದಾರೆ. ಅವರು ದುಃಖಾರ್ತರು ಅಂತೇಳಿ, ಅಲ್ಲ ಚಿರವಿರಹಿ ಅಂತ. ದುಃಖಾರ್ತರು. ಯಾವಾಗಲೂ ಅವರು ವಾಕ್ ಬಂದು ಒಂದು ಬ್ರಿಡ್ಜ್ ಇತ್ತು, ಅದರ ಇದರಲ್ಲಿ ಕೂತ್ಕೊಳ್ಳೋರು. ಸಾಮಾನ್ಯವಾಗಿ ನಾವಲ್ಲಿ ಕೂತ್ಕೊಳ್ತಿದ್ರು. ಅವ್ರು ಹೋದ ನಂತರ ನಾವು ಕೂತ್ಕೊಳ್ಳೋದಲ್ಲಿ ಹೋಗಿ. ಆಗ ಈಗ ನಾವೆಲ್ಲ ಚಿಕ್ಕವರಲ್ಲ, ಅವರು ಹಿಂಗೆ ದೂರದಿಂದ ಒಂದು ಸಲ ಹಿಂಗೆ ಟರ್ನ್ ಆಗುವಾಗ ಹಿಂಗೆ ನೋಡೋರು, ತಲೆ ಎತ್ತಿ ಯಾರ್ಯಾರು ಬರ್ತಾರೆ ಇದ್ದಾರೆ ಅಂತ. ಮತ್ತೆ ತಲೆ ಹಾಕಿ ಅಡಿಗೆ ಹಾಕಿ ನಡೆಯೋರು. ನಾವು ಅವರಿಗೆ ಹತ್ರ ಹೋಗಿ ಅವ್ರ ಹತ್ರ ಕೆಳಗಿಂದ ಹೋಗಿ ನಮಸ್ಕಾರ ಸರ್, ಅವರು ತಲೆ ಎತ್ತೋದಿಲ್ಲ. ನಾಗಾಭರಣರು ಒಂದು ಏನೋ ಕಥೆಯಲ್ಲಿ ಚೋಮನ ಜೂಡಿ ಮಾಡುವಾಗ ಇಂತಿಂಥ ಕ್ಯಾರೆಕ್ಟರ್ ಅಂತ ಬರೆದುಕೊಂಡು ತೋರಿಸಿದ್ರಂತೆ. ಆಗ ಅವರು ಹೀಗಲ್ಲ ಹೀಗೆ ಅಂತ ಎಲ್ಲವನ್ನು ರೀಡ್ರಾ ಮಾಡಿ ತೋರಿಸಿದ್ರಂತೆ. ಇದ್ದಿರ್ಬೋದು. ಅಷ್ಟು ಅವರ ಕಲ್ಪನೆಯಲ್ಲಿ ನೀವು ಮಾಡಿ ಅಂತ ಹೇಳಿದ್ರು ಅಂತ ಚಿತ್ರಿಸಿದ ಇದು ಇವನು ಅಂತ ಇರ್ಬೋದು. ವಾಸುದೇವರಾಯರನ್ನ ಹಾಗೆ ಸೆಲೆಕ್ಟ್ ಮಾಡಿದ್ರು. ವಾಸುದೇವರಾಯರು ಇಲ್ಲೇ ಅಲ್ಲೇ ಇದ್ರು ಮುಂದೆ. ಹೌದಾ? ಸರ್ಕಲ್ನ. ಹಾಂ, ಅಲ್ಲೇ ಇದ್ರು. ಅವರ ತಂಗಿ ಮಗನ ಏನೋ ಶಿವಾನಂದ ಅಂತ ಒಬ್ಬ ಇದ್ದ, ಪ್ರಜಾಮತದಲ್ಲಿ ಇಲಸ್ಟ್ರೇಷನ್ ಮಾಡ್ತಿದ್ದ. ಹೌದಾ? ಅವನು ಹೈದರಾಬಾದ್ನಲ್ಲಿದ್ದ. ಅವ್ರು ತಿಪ್ಟೂರು ಕಡೆಯವರ ಅಂತ ವಾಸುದೇವರಾವ ಅಲ್ಲ? ಗೊತ್ತಿಲ್ಲ ನನಗೆ. ನಾನು ಅದರ ಅಲ್ಲ, ಅವರು ಇಲ್ಲಿವರು ಬಂಟ್ವಾಳ ಕಡೆಯವರು. ಬಂಟ್ವಾಳ ಕರೆದಾರ? ತುಳು ಮಾತಾಡ್ತಾ ಇದ್ದಾರೆ. ಹೌದಾ? ನಿಮ್ಮ ತುಳು ಬರುತ್ತಾ? ಬರ್ತದೆ, ಸ್ವಲ್ಪ ಬರ್ತದೆ. ಇವರು ಬಿ ವಿ ಕಾರಂತರು ಅಲ್ಲಿಯವರು, ಬಂಟ್ವಾಳದವರು. ನನ್ನ ಚಿಕ್ಕಪ್ಪನ ಕ್ಲಾಸ್ಮೇಟ್ ಅಂತ ಅವರು. ಬಂಟ್ವಾಳದ ಹತ್ರ ಮಂಚಿ ಅಂತೇಳಿ, ಮಂಚಿ ಸುಳ್ಯ ಅಂತೇಳಿ. ಅವ್ರು ಬಿ ವಿ ಕಾರಂತರೇ ಡೈರೆಕ್ಟರ್ ಅಲ್ಲ ಅದಕ್ಕೆ? ಬಿ ವಿ ಕಾರಂತರು, ಗಿರೀಶ್ ಕಾಸರವಳ್ಳಿ ಮತ್ತು ರಾಮಚಂದ್ರ ಫೋಟೋಗ್ರಾಫರ್, ಅವರು ವರ್ಕ್ ಮಾಡಿದ್ದು ಅದಕ್ಕೆ. ಕಾರಂತರಿಗೆ ಅಷ್ಟೇನು ಅದರ ಟೆಕ್ನಿಕಲಿ ಇವ್ರು ಇಡೀ ಪೀಳಿಗೆ ಇದ್ದಾರಲ್ಲ, ಲಂಕೇಶು, ಚಂದ್ರಶೇಖರ್ ಕಂಬಾರ, ಮತ್ತು ಇವನು ಬರ್ಗೂರು ರಾಮಚಂದ್ರಪ್ಪ, ಇವ್ರಿಗೆ ಯಾರಿಗೂ ಫಿಲಮ್ ಲ್ಯಾಂಗ್ವೇಜೇ ಗೊತ್ತಿರಲಿಲ್ಲ. ನಮಗೆ ಆಗ ಎಲ್ಲ ಅದು ಎಲ್ಲ ಹೊಸ್ತು, ನಮ್ಮವ್ರು ಮಾಡಿದ್ದು ಅಂತ ಭಾರಿ ಇದೆ. ಈಗ ನೋಡಿದರೆ ಅದು ಫಿಲಮ್ ಹೆಂಗೆ, ಇದನ್ನು ಹೇಗೆ ಫಿಲಮ್ ನ್ಯಾಷನಲ್ ಅವಾರ್ಡ್ ಬಂತು ಅಂತ.
ಸುಮಾರು ಸತಿ ಅವಾರ್ಡ್ಗಳೆಲ್ಲ ಬೇರೆ ಬೇರೆ ಕಾರಣಗಳಿಗೆ ಬರ್ತದೆ. ಅದು ರಿಲೇಟಿವ್ ಆ ಕಾಲದಲ್ಲಿ ಉಳಿದವರು ಮಾಡಿದ್ರೆ ಇವ್ರಿಗೆ ಬರ್ತದೆ. ಹೌದು. ಅಲ್ಲ, ಕಂಟೆಂಟ್ ಎಲ್ಲ ಬದಲಾಯ್ತಲ್ಲ, ಮತ್ತು ಹೊಸ ದಿಕ್ಕು ಬಂತು ಅದಕ್ಕೆ. ಆದರೆ ಈಗಿನ ಇವರೆಲ್ಲ ಫಿಲಮ್ ಮೇಕಿಂಗ್ ಟೆಕ್ನಿಕ್ ಎಲ್ಲ ಭಾಳ ಮಾಸ್ಟರ್ ಮಾಡ್ಕೊಂಡಿದ್ದಾರೆ. ಮಲಯಾಳಂನವರು ಸಿಂಪಲ್ ಸಬ್ಜೆಕ್ಟ್ಸು. ಈಗ ಇದು ಯಾವುದು ಇದನ್ನೆಲ್ಲ ಕಾಂತಾರ ಎಲ್ಲ ಸುಮಾರಷ್ಟು ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಇದೆ. ನಿಮ್ಮ ಬೆಸ್ಟ್ ಹಾಬಿ ಅದರ್ ದನ್ ಪೇಂಟಿಂಗ್ ಏನಿದೆ? ನೀವು ಸುಳ್ಳು ಹೇಳೋದು ಯಾರು ಹೇಳೋದು? ಪಟಾಂಗ ಮಾಡೋದು. ಪಟಾಂಗದಲ್ಲಿ ಆಸಕ್ತಿ ಇದೆ. ಅದು ಸ್ಟೋರಿ ಟೆಲ್ಲಿಂಗಿನ ಭಾಗ. ಇಲಸ್ಟ್ರೇಷನ್ ಎಂಬುದು ಒಂದು ಸ್ಟೋರಿ ಟೆಲ್ಲಿಂಗೇ ಅಲ್ವಾ? ಹೌದು. ಅದರ ಅದರ ರಸ ಪ್ರವಾಹ ಬೇರೆ. ಇನ್ನು ನಾವು ಲೊಟ್ಟೆ ಹೊಡೆಯುವಾಗ ಇರೋ ಪ್ರಸಂಗ ಬೇರೆ. ಎಲ್ಲ ಬರುತ್ತೆ. ಅದು ఇప్పుడు ಟ್ರಂಪಿಂದ ಹಿಡ್ಕೊಂಡು ಎಲ್ಲರೂ ಬರ್ತಾರೆ. ನಿಮಗೆ ಹರಟೆ ಮಲ್ಲರು ಯಾರು ಇದಕ್ಕೆ? ನಮಗೆ ಮೊದಲೊಂದು ಗ್ರೂಪ್ ಇತ್ತು, ಅದೆಲ್ಲ ಚದುರಿ ಹೋಗಿದ್ದಾರೆ ಈಗ. ಇಬ್ಬರು ಸತ್ತೋದ್ರು, ಇಬ್ಬರು ಮೂವರು ಗ್ರೂಪ್ನಲ್ಲಿ. ಇಲ್ಲಿ ಮಿನಿ ಫಾರೆಸ್ಟ್ ಇದೆಯಲ್ಲ, ಬೆಳಗ್ಗೆ ವಾಕ್ ಹೋದವರು ಎಲ್ಲ ಸೇರ್ತಿದ್ದೆವು. ಸೇರಿಬಿಟ್ಟು ಮನಸಾರೆ ಪಟಾಂಗ ಹೊಡೆದು ರಿಲ್ಯಾಕ್ಸ್ ಆಗ್ತಿದ್ದೆವು. ಈಗ ಆ ಥರದ ಇದು ಕಮ್ಮಿ ಆಗಿಬಿಟ್ಟಿದೆ. ಒಬ್ಬೊಬ್ಬರು ನನಗೆ ಬೆಳಗ್ಗೆ ಹೋಗ್ಲಿಕ್ಕಾಗಲ್ಲ, ಬೆಳಗ್ಗೆ ಬರೋರು ಇದ್ದಾರೆ ಸುಮಾರು ಮಂದಿ. ದೇಹ ಪ್ರಕೃತಿಯಿಂದಾಗಿ. ನಿಮಗೀಗ 77 ದಾಟಿ 78ಕ್ಕೆ ಕಾಲಿಟ್ಟಿದ್ದೇನೆ ಮೊನ್ನೆ, ಫೆಬ್ರವರಿ 28ಗೆ. ಈಗ ಪುನಃ ಅಮೇರಿಕಕ್ಕೆ ಹೋಗ್ತೀರಿ? ನನಗೆ ನಮ್ಮ ದೇಶದಷ್ಟು ಖುಷಿ ಕೊಡುವಂಥದ್ದು ಯಾವುದೂ ಇಲ್ಲ. ನಮ್ಮ ದೇಶದಲ್ಲಿ ಒಂಥರ ವೈಬ್ರೆನ್ಸ್ ಇದೆ. ಅಲ್ಲಿ ನೋಡಿದರೆ ಕೋಲ್ಡ್ ಯಾರು ಯಾರ ಹತ್ರನೂ ಮಾತಾಡೋದಿಲ್ಲ. ಪಕ್ಕದ ಮನೆಯವರು ಇದ್ರೂ ಮಾತಾಡೋದಿಲ್ಲ. ಅಲ್ಲೂ ಹೇಳ್ತಾರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ನನ್ನ ಮಗನ ಮನೆ ಫುಲ್ಲು ಅದರ ಸುತ್ತ ಅದೊಂದು ಹಳೆಯ ಹಣ್ಣಿನ ತೋಟ, ವೈನ್ ಯಾರ್ಡ್ ಅಂದರೆ ಅದು ಇದು. ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದು 4-5 ಮರ ಇರ್ತದೆ, ಫ್ರೂಟ್ ಬೇರಿಂಗ್. ಇವನ ಹತ್ರ ಪರ್ಸಿಮಾನ್ದು ಇದೆ, ನಮ್ಮಲ್ಲಿ ಇದೇನಂತಾರೆ ಇದು ಆರೆಂಜಸ್ ಇದೆ. ಆಮೇಲೆ ಸುಮಾರು ಫ್ರೂಟ್ಸ್ ಇದೆ ಬೇಕಾದಷ್ಟು. ಅಲ್ಲಿ ಒಂದು ಡಿಸಿಪ್ಲಿನ್ ಅಂದರೆ ಯಾರು ನೆಲದಲ್ಲಿ ಬಿದ್ದರೂ ಯಾರು ಎತ್ಕೊಂಡು ಹೋಗೋದಿಲ್ಲ. ರಸ್ತೆ ಬದಿಯಲ್ಲಿ ಒಂದು ರೀತಿಯ ಸೇಫು. ಆದರೆ ಅದರ ಪಕ್ಕದಲ್ಲೇ ಇರುವ ಜಾಗಗಳೆಲ್ಲ ಇವರೆಲ್ಲ ಬರ್ತಾರೆ, ಕಳ್ಳರು, ಕಳ್ಳತನ.